ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಇಂದು ಈ ವಿಡಿಯೋದಲ್ಲಿ ಮೊದಲನೇ ಬಾರಿಗೆ ಕನ್ನಡದಲ್ಲಿ ಭಗವದ್ಗೀತೆ ಬಗ್ಗೆ ಒಂದಿಷ್ಟು ವಾಕ್ಯಗಳನ್ನ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲು ನಾನು ಇಂಗ್ಲೀಷ್ನಲ್ಲೇ ಮಾಡುತ್ತಿದ್ದೆ, ಆದರೆ ವೀಕ್ಷಕರೊಬ್ಬರು ಕಮೆಂಟ್ ಮಾಡಿ ಹೇಳಿದರು ಕನ್ನಡದಲ್ಲೂ ಕೂಡ ಹೇಳಿ ಅಂತ. ಹಾಗಾಗಿ ನಾನು ಈ ವಿಡಿಯೋನ ಮೊದಲನೇ ಬಾರಿಗೆ ಮಹಾತ್ಮರೊಬ್ಬರ ಹೇಳಿಕೆಯ ಮೂಲಕ ಈ ಭಗವದ್ಗೀತೆ ಕನ್ನಡ ಚಾನಲ್ನ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಹೇಳಿಕೆ ಹೀಗಿದೆ: ಸಂಶಯಗಳು ಬೆನ್ನು ಹತ್ತಿದಾಗ, ನಿರಾಶೆಗಳ ಧಾರೆ ಎದುರಾದಾಗ, ದಿಗಂತದಲ್ಲಿ ಇನ್ನಾವ ಆಶಾಕಿರಣಗಳು ಮೂಡಿ ಬಾರದಿದ್ದಾಗ ನಾನು ಭಗವದ್ಗೀತೆ ಮೊರೆ ಹೋಗುತ್ತೇನೆ. ಏಕೆಂದರೆ ಭಗವದ್ಗೀತೆ ನನಗೆ ಸಾಂತ್ವನ ನೀಡಿ ಸಹಿಸಲಾಗದ ದುಃಖ ದುಮ್ಮಾನಗಳ ನಡುವೆಯೂ ಹರ್ಷಚಿತ್ತನನ್ನಾಗಿ ಮಾಡುತ್ತದೆ. ಯಾರು ಈ ಗೀತೆಯ ಅಧ್ಯಯನವನ್ನು ಪ್ರತಿನಿತ್ಯ ಮಾಡುತ್ತಾರೋ ಅವರು ಜೀವನದಲ್ಲಿ ನವೋಲ್ಲಾಸವನ್ನು ಪಡೆಯುತ್ತಾರೆ, ಬದುಕಿಗೆ ನವ ಅರ್ಥಗಳನ್ನು ಪಡೆಯುತ್ತಾರೆ. ಈ ಹೇಳಿಕೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿಯವರದು. ಭಗವದ್ಗೀತೆ ಒಂದು ಶಕ್ತಿಶಾಲಿ ಪುಸ್ತಕ. ಸೊ ಜೀವನದ ಕರ್ಕಶ ಮತ್ತು ನಿರುತ್ಸಾಹದಿಂದ, ವಿಷಾದದಿಂದ ಹೊರಗೆ ಬರಬೇಕಂದ್ರೆ ಭಗವದ್ಗೀತೆಯನ್ನು ಖಂಡಿತ ಓದಲೇಬೇಕು. ಧನ್ಯವಾದಗಳು ಸ್ನೇಹಿತರೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.